ನಮಸ್ಕಾರ ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್. ಇನ್ಸ್ಟಂಟಾಗಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿಯಾಗಿ ನಾವು ಯಾವಾಗಲೂ ಕಾಣಿಸ್ಕೊಳ್ತಾ ಇರಬೇಕು ಅಂದರೆ ಕೆಲವು ಸೈಕಲಾಜಿಕಲ್ ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ನ ನೀವು ಫಾಲೋ ಮಾಡಿ. ಮೊದಲನೇದು ಏನು ಅಂದರೆ ನೋ ಗಾಸಿಪ್ಸ್ ಮಾಡುವಂತಹ ಜನರಿಂದ ದೂರವಿದ್ಬಿಡಿ. ಜಲಸ್ ಪೀಪಲ್ ಯಾರ್ಯಾರಿರ್ತಾರೆ, ಟಾಕ್ಸಿಕ್ ಪೀಪಲ್, ಅಂಥವರಿಂದ ಸಾಧ್ಯವಾದಷ್ಟು ನೀವು ದೂರ ಇದ್ದಷ್ಟು ನಿಮಗೆ ನೆಮ್ಮದಿ ಜಾಸ್ತಿ. ಇಲ್ಲ ಅಂದರೆ ಅಂಥವರಿಂದ ನಮ್ಮ ಎನರ್ಜಿ ಸುಮ್ಮನೆ ಡ್ರೈನ್ ಮಾಡ್ಕೋಬೇಕಾಗ್ತಾ ಇರುತ್ತೆ. ಈ ಥರ ಜಲಸ್ ಪೀಪಲ್ ಜೊತೆ ಇದ್ದರೆ ನಮ್ಮ ಕಾನ್ಫಿಡೆನ್ಸ್ ಅನ್ನೋವಂಥದ್ದು ಕ್ಷೀಣಿಸ್ತಾ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ನೋ ಗಾಸಿಪ್ಸ್. ಯಾರ್ಯಾರು ಗಾಸಿಪ್ಸ್ ಮಾಡ್ತಾ ಇರ್ತಾರೆ ಅಂಥ ಜನಗಳಿಂದ ನಾವು ದೂರ ಇರೋದು ಒಳ್ಳೆಯದು. ಮತ್ತು ಜಲಸ್ ಪಡ್ತಾ ಇರ್ತಾರೆ ಅಂಥವರಿಂದ ನಾವು ದೂರ ಇರೋಣ. ಎರಡನೇದು ಏನು ಅಂತಂದರೆ ವಿ ಶುಡ್ ಬಿಲ್ಡ್ ಅವರ್ ಸೆಲ್ಫ್ ಕಾನ್ಫಿಡೆನ್ಸ್. ನಾವು ಯಾವಾಗಲೂ ಆತ್ಮವಿಶ್ವಾಸವನ್ನು ನಾವು ನಮ್ಮಲ್ಲಿ ಬೆಳೆಸ್ಕೊಳ್ತಾ ಇರಬೇಕು. ಈಗ ನಾವು ಹುಟ್ಟುತ್ತಾ ಮಗು ಥರ ನಾವು ಇರ್ತೀವಿ ಅಲ್ವಾ. ಮಗುವಾಗಿ ನಾವು ಇದ್ದಾಗ ಏನಾಗುತ್ತೆ, ಎಲ್ಲರಿಗೂ ನಾವು ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಆದರೆ ಬೆಳೀತಾ ಬೆಳೀತಾ ಎಲ್ಲರೂ ನಮ್ಮನ್ನು ಜಡ್ಜ್ಮೆಂಟ್ ಮಾಡೋಕ್ಕೆ ನಿಂತ್ಕೊಂಡು ಬಿಡ್ತಾರೆ. ಆಗ ಕಾನ್ಫಿಡೆನ್ಸ್ ಅನ್ನೋದು ಕುಗ್ಗಿ ಹೋಗುತ್ತೆ. ಹಾಗಾಗಿ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು ನಾವು ಯಾವತ್ತೂ ನಮ್ಮಲ್ಲಿ ತುಂಬಿಕೊಂಡಿರಬೇಕು ಮಾಸ್ಟರ್ಸ್. ಸೊ ಬಿ ಕಾನ್ಫಿಡೆಂಟ್ ಆಲ್ವೇಸ್. ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂತಹ ಆತ್ಮಸ್ಥೈರ್ಯವನ್ನು ನಾವು ಬೆಳೆಸ್ಕೊಂಡಿರಬೇಕು. ಮೂರನೇದು ಏನಪ್ಪ ಅಂತಂದರೆ ಲರ್ನ್ ನ್ಯೂ ಥಿಂಗ್ಸ್ ಎವ್ರಿ ಡೇ ಅಂತ. ನಾವು ಯಾವಾಗಲೂ ಪ್ರತಿನಿತ್ಯ ಕೂಡ ಹೊಸ ಹೊಸ ವಿಷಯಗಳನ್ನು ಕಲಿತಾ ಇರಬೇಕು. ಹೊಸ ನಾಲೆಡ್ಜ್ನ ನಾವು ತಿಳ್ಕೊತಾ ಇರಬೇಕು. ನ್ಯೂ ಸ್ಕಿಲ್ನ ನಾವು ಇಟ್ಕೊಳ್ಬೇಕು. ಬ್ರೈನ್ಗೆ ಅದು ಹೊಸತನ ಅನ್ನೋದು ಕೊಡುತ್ತೆ. ನಾವು ಯಾವಾಗ ಪ್ರತಿದಿನ ಹೊಸ ವಿಷಯಗಳನ್ನು ಕಲಿತಾ ಇರ್ತೀವಿ ಆಗ ನಮ್ಮ ಮನಸ್ಸು ಖಾಲಿ ಇರೋಲ್ಲ ಮಾಸ್ಟರ್ಸ್. ಹೊಸ ವಿಷಯಗಳನ್ನು ನಾವು ಕಲಿತಾ ಪುಸ್ತಕಗಳನ್ನು ಓದ್ತಾ ನಮ್ಮ ಸಮಯ ಅನ್ನುವಂಥದ್ದು ವ್ಯರ್ಥವಾಗದೆ ಅದೊಂದು ಮೀನಿಂಗ್ಫುಲ್ಲಾಗಿ ತಯಾರಾಗ್ತಾ ಇರುತ್ತೆ. ಅದರ್ವೈಸ್ ಎಂಪ್ಟಿ ಮೈಂಡ್ ಇಸ್ ದ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ವಾ, ಹಾಗಾಗ್ಬಿಡುತ್ತೆ. ಬೇಡದ ಆಲೋಚನೆಗಳು, ನಕಾರಾತ್ಮಕ ಚಿಂತನೆಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಲೇಬಾರ್ದು ಮಾಸ್ಟರ್ಸ್. ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತಂದರೆ ಡೂ ಎಕ್ಸಸೈಸಸ್ ಎವ್ರಿ ಡೇ. ಆಗ ನಾವು ಸದಾ ಎನರ್ಜೆಟಿಕ್ ಆಗಿ ಇರ್ತೀವಿ. ಆಗ ನಮ್ಮಲ್ಲಿ ಜಡ್ಡುತನ, ಡಿಸ್ಸಿನೆಸ್ ಎಲ್ಲ ಹೋಗಿ ಹೊಸ ಒಂದು ಹುರುಪು, ಚೈತನ್ಯ ಅನ್ನೋದು ತುಂಬಿಕೊಳ್ಳುತ್ತೆ. ಕೈಕಾಲುಗಳೆಲ್ಲ ಶಕ್ತಿಯುತವಾಗ್ತವೆ ಮಾಸ್ಟರ್ಸ್. ನಮ್ಮ ಫುಲ್ ಬಾಡಿ ವರ್ಕೌಟ್ನ ನಾವು ಡೈಲಿ ಮಾಡ್ತಾ ಇರಬೇಕು. ಆಗ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು, ಆರ್ಗನ್ಸ್ ಎಲ್ಲ ಚೆನ್ನಾಗಿ ಪ್ರಾಪರಾಗಿ ಫಂಕ್ಷನ್ ಮಾಡೋಕ್ಕೆ ಅದು ಸಹಕಾರಿಯಾಗುತ್ತೆ. ನಿಯಮಿತವಾದಂತಹ ಆಹಾರ ಆಗಿರ್ಬೋದು, ಈಸಿ ವರ್ಕೌಟ್ಸ್ ಆದರೂ ಕೂಡ ನಾವು ಡೈಲಿ ಇದನ್ನು ನಾವು ಮಾಡ್ತಾ ಇರಬೇಕು. ಎಂತಹ ಮಿಲಿಯನೇರೇ ಆಗಿರಲಿ ಅಥವಾ ಬಿಲಿಯನೇರೇ ಆಗಿರಲಿ, ನಮ್ಮ ದೇಹ ಅನ್ನುವಂತಹ ವೆಹಿಕಲ್ ಏನಿದೆ ಅದಕ್ಕೆ ನಾವು ಸರಿಯಾದಂತಹ ಫ್ಯೂಯಲ್ ಅಂದರೆ ಸರಿಯಾದ ಆಹಾರ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು ಕೊಡಲಿಲ್ಲ ಅಂತಂದರೆ ದೇಹ ಅನ್ನುವಂತಹ ವೆಹಿಕಲ್ಲು ಅಷ್ಟು ಬಾಳಿಕೆ ಬರೋದಿಲ್ಲ ಮಾಸ್ಟರ್ಸ್. ಹಾಗಾಗಿ ನಮ್ಮ ದೇಹವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು. ಐದನೇದು ಏನಪ್ಪ ಅಂತಂದರೆ ಕ್ಲೀನ್ಲಿನೆಸ್. ನಾವು ವಾರಕ್ಕೆ 2 ಸಲನಾದರೂ ತಲೆ ಸ್ನಾನವನ್ನು ಮಾಡಿ, ಕೈಕಾಲುಗಳಲ್ಲಿ ಏನಾದರೂ ಉಗುರಿನಲ್ಲಿ ಏನಾದರೂ ಗಲೀಜು ಸೇರಿಕೊಂಡಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು. ಆಮೇಲೆ ಯಾವಾಗಲೂ ಫ್ರೆಶ್ ಕ್ಲಾತ್ಸ್ನ ನಾವು ಧರಿಸೋ ಶುಚಿಯಾದ ಕ್ಲಾತ್ಸ್ನ ನಾವು ಧರಿಸೋ ನಾವು ಶುಚಿಯಾಗಿರೋ ಅಂಥದ್ದು, ನಮ್ಮನ್ನು ನಾವು ಶುಚಿಯಾಗಿ ಇಟ್ಕೊಳ್ಳೋ ಅಂಥದ್ದು. 6ನೇ ಪಾಯಿಂಟ್ ಏನಪ್ಪ ಅಂತಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮಾಸ್ಟರ್ಸ್. ನಿಮಗೋಸ್ಕರ ಟೈಮ್ನ ಕೊಟ್ಕೊಳ್ಳಿ. ಏನಾದರೂ ಒಂದು ನಿಮ್ಗೆ ಇಷ್ಟವಾದಂತಹ ಒಳ್ಳೆ ಇಂಪಾದ ಸಂಗೀತವನ್ನು ಕೇಳೋದಾಗಿರ್ಬೋದು, ಅಥವಾ ಡ್ಯಾನ್ಸ್ ಇಷ್ಟ ಆದರೆ ನೀವು ಡ್ಯಾನ್ಸ್ ಮಾಡೋದಾಗಿರಬಹುದು. ಏನಾದರೂ ಒಂದು ಹಾಬಿ ಅಂದರೆ ಒಂಥರ ರಿಲ್ಯಾಕ್ಸ್ ಆಗಿರಬೇಕು. ನಿಮ್ಮ ಮೈಂಡಿಗೆ ಅದು ರಿಲ್ಯಾಕ್ಸ್ನ ಕೊಡುತ್ತೆ. ಈಗ ನೈಲ್ ಪಾಲಿಷ್ ಹಾಕ್ಕೊಳ್ಳೋದಾಗಿರ್ಬೋದು, ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋದಾಗಿರ್ಬೋದು. ನಿಮಗೋಸ್ಕರ ನೀವು ಸಮಯವನ್ನು ಮೀಸಲಿಟ್ಕೊಳ್ಳಿ ಮಾಸ್ಟರ್ಸ್. 7ನೇ ಪಾಯಿಂಟ್ ಏನಪ್ಪ ಅಂತಂದರೆ ಸೆಲ್ಫ್ ಕೇರ್ ಅಥವಾ ಸೆಲ್ಫ್ ಲವ್. ವೀಕ್ಲಿ ಒನ್ಸ್ ನಾವು ಫೇಸ್ ಪ್ಯಾಕ್ ಹಾಕೋದಾಗಿರ್ಬೋದು, ಕೈಗೆ ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡೋದಾಗಿರ್ಬೋದು, ಎಣ್ಣೆ ನಾವು ತಲೆಗೆ ನಿಯಮಿತವಾಗಿ ಆಯಿಲ್ನ ಅಪ್ಲೈ ಮಾಡೋ ಅಂಥದ್ದು,
ಎಳೆ ಬಿಸಿಲಿರುತ್ತಲ್ಲ ಬೆಳಗ್ಗೆ ಸೂರ್ಯ ಉದಯಿಸಿದಾಗ ಎಳೆ ಬಿಸಿಲು, ಆ ಬಿಸಿಲಿಗೆ ಸ್ವಲ್ಪ ಹೊತ್ತು ಬಂದು ನಾವು ನಮ್ಮ ಶರೀರವನ್ನು ಆ ಬಿಸಿಲಿಗೆ ಒಡ್ಡೋ ಅಂಥದ್ದಾಗಿರ್ಬೋದು. ಮತ್ತು ಪ್ರತಿನಿತ್ಯ 2ರಿಂದ 3 ಲೀಟರ್ ನೀರನ್ನ ಚೆನ್ನಾಗಿ ಕುಡಿಯುವಂಥದ್ದಾಗಿರ್ಬೋದು, ಒಳ್ಳೆ ಆಹಾರವನ್ನು ತಿನ್ನೋದಾಗಿರ್ಬೋದು, ನಮ್ಮನ್ನು ನಾವು ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ ಮಾಸ್ಟರ್ಸ್. 8ನೇ ಪಾಯಿಂಟ್ ಏನಪ್ಪ ಅಂತಂದರೆ ಕೈಂಡ್ನೆಸ್ ಅನ್ನೋದಿರಬೇಕು, ಕರುಣೆ ಅನ್ನೋದಿರಬೇಕು. ಯಾವಾಗಲೂ ಎಲ್ಲರನ್ನು ನಾವು ಸಂತೋಷವಾಗಿ ಮಾತನಾಡಿಸ್ಬೇಕೇ ಹೊರತು ಜಲಸ್ಸಿಂದ ಒಂಥರ ಟಾಕ್ಸಿಕ್ ಆಗಿ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಫ್ರೆಂಡ್ಲಿಯಾಗಿ ನಾವು ಮಾತಾಡ್ತಾ ಇರಬೇಕು. ಆಗ ನಮ್ಮ ಪರ್ಸ್ನಾಲಿಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಸ್ಟರ್ಸ್, ನಿಮ್ಮ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲರ ಜೊತೆ ನೀವು ಚೆನ್ನಾಗಿರ್ತೀರಾ. ನಮ್ಮ ಜೊತೆ ನಮ್ಮ ಸಂಬಂಧವನ್ನು ನಾವು ಚೆನ್ನಾಗಿ ಇಟ್ಕೊಂಡಿರಬೇಕು ಯಾವಾಗಲೂ. ಯಾಕಂದರೆ ನಮಗೆ ಅಂತ ಇರೋದು ನಮ್ಮ ಆತ್ಮ ಚೈತನ್ಯ. ನಮ್ಮ ಜೊತೆ ಇರೋದು ಯಾವಾಗಲೂ ನಮ್ಮ ಆತ್ಮ ಚೈತನ್ಯ. ಅದಕ್ಕೆ ನಾವು ಹೊಸತನವನ್ನು ಪ್ರತಿನಿತ್ಯ ಕೊಡ್ತಾ ಇರಬೇಕು. ಇಷ್ಟು ಟಿಪ್ಸ್ನ ಫಾಲೋ ಮಾಡ್ತಾ ಬಂದರೆ ಮಾಸ್ಟರ್ಸ್, ಖಂಡಿತವಾಗಿ ಇನ್ಸ್ಟೆಂಟಾಗಿನ ನಾವು ಅಟ್ರಾಕ್ಟಿವ್ ಪರ್ಸನಾಲಿಟಿಯಾಗಿ ಮಾರ್ಪಾಡಾಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್